ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆ ದೇವರ ದೇವಸ್ಥಾನದಲ್ಲಿ ದೇವಸ್ಥಾನ ರಿನೋವೇಟ್ ಮಾಡಿ 4 ವರ್ಷ ಆಗಿತ್ತು. ಹಾಗಾಗಿ ಪೂಜೆ ಎಲ್ಲ ಇಟ್ಕೊಂಡಿದ್ರು ದೇವಸ್ಥಾನದಲ್ಲಿ ಅಂದ್ಬಿಟ್ಟು ನಾನು ಹೋಗಿದ್ದೆ. ಆ್ಯಕ್ಚುಲಿ ನಮ್ಮೂರಲ್ಲಿ ನಾನು ಈ ಥರ ಎಲ್ಲೂ ಹೋಗಲ್ಲ, ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ತುಂಬ ರೇರು. ಬಟ್ ಇದು ಅಂದರೆ ನಮ್ಮ ತೋಟದ ಹತ್ರನೇ ಇರೋದಲ್ಲ, ಜೊತೆಗೆ ಮನೆ ದೇವ್ರು ಕೂಡ. ಸೊ ಹಾಗಾಗಿ ಆಮೇಲೆ ಸುಮಾರು ದಿವಸ ಆಗಿತ್ತು ನಾನು ಹೋಗಿ. ಹಾಗಾಗಿ ಹೋಗಿ ಬರೋಣ, ಇನ್ನು ಮನೇಲಿ ಒಬ್ಬಳೇ ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ಪುನರ್ವನ್ನು ಕರ್ಕೊಂಡು. ಈ ಟೆಂಪಲ್ ಏನಿದೆ ಅಲ್ಲಿ ಒಂದು ಕಾಲದಲ್ಲಿ, ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಊರೇ ಇತ್ತು. ಬಟ್ ಈಗ ಇಲ್ಲ ಆ ಊರು. ಸೊ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಡಿಸರ್ಟೇಷನ್ ವರ್ಕ್ ಇತ್ತಲ್ಲ, ಅದರಲ್ಲಿ ನನಗೆ ಅದೆಲ್ಲ ಪಾಯಿಂಟ್ಸ್ ಎಲ್ಲ ಸಿಕ್ತು. ಸೊ ಆಮೇಲಿಂದ ನನಗೆ ಏನೇನೋ ಕ್ರೇವಿಂಗ್ಸ್ಗಳೆಲ್ಲ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಬೇಲ್ದ ಕಾಯಿ, ಅದು ಕಾಯಿನೂ ಅಲ್ಲ, ಈ ಕಡೆ ಹಣ್ಣು ಅಲ್ಲ, ಹಂಗಿತ್ತು. ಕಾಯಿ ಸಿಗಲ್ಲ ಆಯಿತಾ, ಅರ್ಧಂಬರ್ಧ ಹಣ್ಣಾಗಿ ಬೀಳುತ್ತೆ, ಇಲ್ಲಾಂದರೆ ಪೂರ್ತಿ ಹಣ್ಣಾಗಿ ಬಿದ್ದಿರುತ್ತೆ. ತುಂಬ ಮರ ಹೈಟಲ್ಲಿರೋದ್ರಿಂದ ಕಾಯಿ ಎಲ್ಲ ಕೀಳೋಕ್ಕಾಗಲ್ಲ. ಬಟ್ ನನಗೆ ಕಾಯಿ ತಿನ್ನಬೇಕು ಅಂತ ಆಸೆ ಇತ್ತು. ಬಟ್ ಕಾಯಿ ಸಿಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಸ್ಕೊಂಡು ತಿಂತಾಯಿದ್ದೀನಿ. ಅದೇನೋ ಒಂಥರ ಈ ಟೈಮಲ್ಲಿ ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಬಾಯಿಗೆ ಇಟ್ಟರೆ ಮಾತ್ರ ಹಬ್ಬ ಸಖತ್ ಟೇಸ್ಟ್ ಕೊಡುತ್ತೆ. ಬೇರೆ ಟೈಮಲ್ಲಿ ಇಷ್ಟು ರುಚಿನೇ ಕೊಡಲ್ಲ, ಬಟ್ ಈ ಟೈಮಲ್ಲಿ ತಿಂದರೆ ಅದೇನೋ ನಾಲ್ಗೆ ಎಲ್ಲ ಕೆಟ್ಟೋಗಿರುತ್ತೋ ಏನೋ ಗೊತ್ತಿಲ್ಲ, ಸಖತ್ ಟೇಸ್ಟ್ ಕೊಡುತ್ತೆ. ಏಕೆ ಚೆನ್ನಾಗಿಲ್ವಾ? ಅಲ್ಲಿ ಹೊರಗಡೆ ಮಾಡೋಗಪ್ಪ. ಯಾಕೆ ಇಷ್ಟ ಆಗಲಿಲ್ವಾ? ನೀರು ಕುಡಿತೀಯಾ? ಬೇಲ್ದ ಕಾಯಿ ಅಲ್ಲಿ ಬಾಟ್ಲ್ ತಗೊಳ್ಳಿ, ತಗೋ ಬಾಟ್ಲ್ ತಗೊಂಡು ಕುಡಿ. ಓಪನ್ ಮಾಡ್ತೀಯ ನೀನೆ? ಅಲ್ಲಿ ಹೋಗಿ ಹೊರಗಡೆ ಮಾಡಿಬಿಟ್ಟು ಬಾ. ಹೋಗು ಮಗನೇ, ಬಿಸಿಲು ನಡಿ. ನನಗೇನೆಂದರೆ ಒಂದೇ ಸಲ ಜಾಸ್ತಿ ತಿನ್ಕೊಡ್ಬೇಕು ಅಂತೆಲ್ಲ ಅನಿಸಲ್ಲ. ಒಂದು ಚೂರೇ ತಿನ್ಬೇಕು ಅನ್ಸೋದು. ಜಾಸ್ತಿ ಆದ್ರೂ ಅದು ಇಷ್ಟನೇ ಆಗಲ್ಲ. ಹಾಗಾಗಿ ಒಂದೊಂದು ಸಲ ಒಂದು ಚೂರೇ ತಿಂತೀನಿ. ಇವತ್ತೊಂದು ಸ್ವಲ್ಪ ತಿಂತೀನಿ, ನಾಳೆ ಒಂದು ಸ್ವಲ್ಪ ತಿಂತೀನಿ, ಇಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ತಿಂತೀನಿ, ಇಲ್ಲ ಸಂಜೆ ಒಂದು ಸ್ವಲ್ಪ ತಿಂತೀನಿ, ಆ ಥರ ನಾನು. ಇದು ಅಂತಲ್ಲ, ಯಾವುದಾದ್ರು ಈಗ ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕ್ಸ್ಕೊತೀನಲ್ಲ ತುರಿದ್ಬಿಟ್ಟು, ಅದಕ್ಕಾದರೂ ಅಷ್ಟೇ, ಅದನ್ನು ಒಂದು ಚೂರೇ ನಾನು ತಿನ್ನೋದು. ಒಟ್ಟಿಗೆ ನನಗೆ ತಿಂದ್ಬಿಟ್ರೆ ಇನ್ನೊಂದ್ಸಲ ತಿನ್ನಬೇಕು ಅಂತಲೇ ಅನಿಸಲ್ಲ, ಆ ಥರ ಎಲ್ಲ ಅನಿಸ್ಬಿಡುತ್ತೆ. ಅದಕ್ಕೆ ಒಂದೊಂದು ಟೈಮಿಗೆ ಒಂದೊಂದು ಸ್ವಲ್ಪನೇ ಹಾಕ್ಸ್ಕೊಂಡು ತಿನ್ಕೊಂಬಿಡ್ತೀನಿ. ಪಾಪು ಅವ್ರ ತಾತನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಇವನು ಬಂದರೆ ಇಲ್ಲಿಗೆ ನಮ್ಮ ಅಪ್ಪಂಗೆ ರೆಸ್ಟ್ ಇಲ್ಲ. ಇವನಿಲ್ಲ ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ತಾರೆ ತೋಟದಿಂದ ಬಂದು. ಬಟ್ ಇವನು ಬಂದರೆ ಅವರಿಗೆ ರೆಸ್ಟೇ ಇರಲ್ಲ, ಹಿಡ್ಕೊಂಬಿಟ್ರೆ ಬಿಡೋದೇ ಇಲ್ಲ ಅವನು. ಇದು ನೆಕ್ಸ್ಟ್ ಡೇ ವಿಡಿಯೋ. ಆಮೇಲೆ ನಾನು ಇವಾಗ ಕರ್ನಾಟಕದಲ್ಲಿ ಪುಷ್ಟಿ ಪೌಡರ್ ಕೊಡ್ತಾರೆ ನೋಡಿ, ಆ ಥರ ತಮಿಳ್ನಾಡಲ್ಲೂ ಕೊಡ್ತಾರೆ. ಸತ್ತು ಮಾವು ಅಂತ ಏನೋ ಪೌಡ್ರ್ ಕೊಡ್ತಾರೆ. ಅದು ಆ್ಯಕ್ಚುಲಿ ಮುಂಚೆ ನಾವು ಚಿಕ್ಕವರಿದ್ದಾಗ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಕೊಡ್ತಿದ್ರು ನೋಡಿ ಪೌಡರು, ಅದೇ ಟೇಸ್ಟ್ ಕೊಡ್ತಿದೆ. ಸ್ವೀಟಾಗೂ ಇರುತ್ತೆ. ನಾನು ಯಾವಾಗಾದರೂ ಮಧ್ಯೆ ಹೊಟ್ಟೆ ಹಸ್ದಾಗ ಅದನ್ನೇ ಈ ಥರ ಗಂಜಿ ಥರ ಮಾಡಿಸ್ಕೊಂಡು ಕುಡಿತೀನಿ. ಬಟ್ ಜಾಸ್ತಿ ಕುಡಿಯೋಲ್ಲ, ಒಂದು ಸ್ವಲ್ಪನೇ ಕುಡಿಯೋದಷ್ಟೇ. ಗಟ್ಟಿಯಾಗಿ ಕಲಿಸಿದ್ರೆ ಸ್ವೀಟ್ ಅದೇ ಸಾಕಾಗುತ್ತೆ. ಬಟ್ ನಾನು ಈ ಥರ ತೆಳುವಾಗಿ ಮಾಡಿಸ್ಕೊಂಡು ಕುಡಿಯೋದ್ರಿಂದ ನನಗೆ ಅಲ್ಲಿರೋ ಸ್ವೀಟ್ ಸಾಕಾಗಲ್ಲ. ಅದಕ್ಕೆ ನಾನು ಒಂಚೂರು ಎಕ್ಸ್ಟ್ರಾ ಸ್ವೀಟ್ ಹಾಕ್ಕೊತೀನಿ. ಇದು ದ್ರಾಕ್ಷಿ ಹಣ್ಣು ಮತ್ತು ಬಾಳೆಹಣ್ಣು ಪುನರ್ವಂಗೆ ಅಂತ ತೊಳೆದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಸಂಜೆ ಕೊಡ್ತಾ ಇರೋದಿದು. ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವೀಡಿಯೋ. ಮಣಿ ಅವರು ಊರಲ್ಲಿದ್ದ, ಇವಾಗೆಲ್ಲ ಏನೋ ಕ್ಲಾಸ್ ಏನೂ ಇರಲಿಲ್ವಲ್ಲ, ಜಾಬ್ ರಿಸೈನ್ ಮಾಡಿದ್ನಲ್ಲ, ಟೈಮ್ ಇತ್ತು ಅಂತಂದ್ಬಿಟ್ಟು ಊರಲ್ಲಿದ್ದ. ಇವತ್ತು ಬಂದ ಊರಿಗೆ. ನಾನು ಎಳ್ನೀರು ಕುಡಿಯೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೆ, ಅಷ್ಟಕ್ಕೆ ಅವನು ಬಂದ. ಎಲ್ಲರೂ ಎಳ್ನೀರು ಕುಡಿತಾ ಇದ್ವಿ. ಈಗ ಮಣಿಗೆ ಜಾಬು ಮಾಲೂರಲ್ಲಾಗಿದೆ. ನೆಕ್ಸ್ಟ್ ಡೇಯಿಂದ ಜಾಬಿಗೆ ಹೋಗಿ ಜಾಯ್ನ್ ಆಗಬೇಕು. ಅದಕ್ಕೆ ಅವ್ರ ಊರಿಂದ ಬಂದ. ಈಗ ಸದ್ಯಕ್ಕೆ ಹೋಗಲ್ಲಿರ್ತಾನೆ. ಆಮೇಲಿಂದ ಮನೆಯೆಲ್ಲ ಹುಡುಕಿ
ನಮಗೆ ಸರಿ ಹೋಗೋ ಥರ ಮನೆ ಸಿಕ್ಕಿ ಆಮೇಲೆ ನಾವು ಮನೆಯೆಲ್ಲ ಶಿಫ್ಟ್ ಮಾಡಬೇಕು. ಅದೆಲ್ಲ ಎಷ್ಟು ಟೈಮ್ ತಗೊಳುತ್ತೋ ಯಾವಾಗಾಗುತ್ತೋ ಏನೋ ಗೊತ್ತಿಲ್ಲ. ಅವನು ಆ್ಯಕ್ಚುಲಿ ಮಾಲೂರಿಗೆ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂತಾಗಲೇ ನನಗೊಂಚೂರೂ ಇಷ್ಟ ಇಲ್ಲ. ಅದು ಏನಕ್ಕೆ ಹೋಗ್ಬೇಕಪ್ಪ ಅಷ್ಟು ದೂರ ಅಂತಲೇ ಅನ್ನಿಸ್ತಿತ್ತು. ಈಗಲೂ ನನಗಿಷ್ಟ ಇಲ್ಲ ಅಲ್ಲಿ ಜಾಬ್ ಆಗಿರೋದು. ಅದು ಬಿಟ್ಟು ಬೇರೆ ಎಲ್ಲಾದರೂ ಆಗಿದ್ದರೂ ನನಗೇನು ಅನ್ನಿಸ್ತಿರ್ಲಿಲ್ವೋ ಏನೋ. ಬಟ್ ಮಾಲೂರು ಅಲ್ಲಿ ನೀರಿಗೆ ತೊಂದರೆ, ಬಿಸಿಲು, ಏನೋ ಒಂಥರ ನನಗಂತೂ ಈಗಲೂ ನನಗಿಷ್ಟನೇ ಇಲ್ಲ. ಅಲ್ಲಿಗೆ ಹೋಗಬೇಕು ಅದೆಲ್ಲ ನೆನೆಸ್ಕೊಂಡ್ರೇ ಒಂಥರ ಬೇಜಾರಾಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರಹಗಳು ಎಲ್ಲ. ಮಣಿ ಒಂದು ಸ್ವಲ್ಪ ಹೊತ್ತು ಇದ್ದು ಹೊಟ್ಟೋದ. ಅದೇನೋ ಗೊತ್ತಿಲ್ಲ, ಇವತ್ತು ಅವ್ರ ಅಪ್ಪನ ಕೇಳ್ತಾ ಇದ್ದಾನೆ ಎದ್ದಿದ ತಕ್ಷಣ. ಅವ್ನು ಮಲಗಿದಾಗ ಅವ್ನು ಪಕ್ಕ ಮಲ್ಕೊಂಡಿದ್ದ, ಈಗ ಕಂಡುಬಿಟ್ಟು ನೋಡಿದ್ರೆ ಅವ್ನು ಇಲ್ವಲ್ಲ, ಅದಕ್ಕೇನೋ ಕೇಳ್ತಿದ್ದ. ಮಣಿ ಬೇಕಾ? ಎಲ್ಲೋದ ಮಣಿ? ಮಣಿಯಪ್ಪ ಎಲ್ಲಿತ್ತು ಸರಿ? ಎಲ್ಲಿ ಮಲಗಿತ್ತು? ಓಯ್ ಕ್ವಾಟ್ಲೆ, 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 ಓಯ್ ಮಣಿಯಪ್ಪ ಎಲ್ಲಿತ್ತು ಇಷ್ಟೊತ್ತು? ಎಲ್ಲಿ ಮಲಗಿತ್ತು? ಅಲ್ಲಿ ಮಲಗಿತ್ತು. ಇವಾಗ ನೋಡಿದ್ರೆ ಇಲ್ಲ, ಅಲ್ಲಿ ಎಲ್ಲೋಯ್ತು? ಎಲ್ಲೋಯ್ತು? ಕಾಮನ್ಪುರ್ ಕೊಟ್ಟೋಯ್ತಾ? ಟೂ ಬಿಡೋಣ, ಸುಮ್ಮನಿರು. ಟೂ ಬಿಡೋಣ. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಪ್ಪ? ಇಷ್ಟು ದಿನಕ್ಕೆ ಫಸ್ಟ್ ಟೈಮ್ ಅವನು ಅವ್ರ ಅಪ್ಪನ್ನ ಈ ಥರ ಕೇಳ್ತಾ ಇರೋದು. ಅವ್ನು ಕೇರ್ಗೆ ಇಟ್ಕೊತಿರ್ಲಿಲ್ಲ ಪಾಪ, ಸೀರಿಯಸ್ಸಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಟು ಆಮೇಲೆ. ಸೊ ಆಮೇಲಿಂದ ಸಂಜೆ ನನ್ನ ಮದುವೆದು ವಿಡಿಯೋ ಎಲ್ಲ ಹಾಕ್ಕೊಂಡು ನೋಡ್ತಾಯಿದ್ವಿ. ನಮ್ಮಮ್ಮ ಅವತ್ತಿಂದ ನೋಡಬೇಕು ಅಂತ ಅನ್ಕೋತಿತ್ತಂತೆ. ಬಟ್ ಹಾಕೇ ಇರಲಿಲ್ಲ. ಈಗ ನಾನು ಹೋದ್ನಲ್ಲ, ಸೊ ಹಂಗಾಗಿ ಹಾಕು ನೋಡೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ. ಎಲ್ಲ ನೋಡ್ತಾ ಇದ್ವಿ. ನನ್ನ ಮದುವೆನಲ್ಲಿ ನನಗೆ ತುಂಬ ತುಂಬ ಬೆಸ್ಟ್ ಮೂಮೆಂಟ್ ಅಂದರೆ ಇದು. ಯಾವಾಗಲೂ ಮುಂದೆನೂ ಇವಾಗಲೂ ಆವಾಗಲೂ ತುಂಬ ಖುಷಿ ಕೊಡೋ ಅಂಥ ಒಂದು ಮೂಮೆಂಟ್ ಇದು. ಸುಮಾರು ಜನ ಆ್ಯಕ್ಚುಲಿ ಇಷ್ಟಪಟ್ಟರು. ಅಂದರೆ ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಇದೆಲ್ಲ ಇತ್ತು, ಸೋದರ ಮಾವ ಈ ಥರ ಹುಡುಗಿನ ಎತ್ಕೊಂಡು ಹೋಗೋದು. ಅದನ್ನೇ ನಾವು ಒಂಚೂರು ರಿಪೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮದುವೆಲಿ ಅದನ್ನೇ ಮಾಡಿದ್ರು. ಸೊ ಥರ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಸುಮಾರು ಜನ ಖುಷಿಪಟ್ಟರು. ನನ್ನ ಮದುವೆ ಆಗಿದ್ದು ಆ್ಯಕ್ಚುಲಿ ಒಳ್ಳೆ ಕೋವಿಡ್ ಟೈಮಲ್ಲಿ. ಆವಾಗ ವೀಡಿಯೋ ಎಲ್ಲ ನೋಡಿದ್ರೆ ಪಾಪ ಎಷ್ಟೋ ಜನ ನನ್ನ ಮದುವೆ ವೀಡಿಯೋದಲ್ಲಿ ನೋಡಿದವರಲ್ಲಿ ಸುಮಾರು ಜನ ಇವತ್ತಿಲ್ಲ. ಎಷ್ಟೊಂದು ಜನ ತೀರ್ಕೊಂಬಿಟ್ಟಿದ್ದಾರೆ. ನಿಜವಾಗ್ಲೂ ಅದು ಎಂಥ ಕೆಟ್ಟ ಟೈಮ್ ಅದು ಅನಿಸ್ಬಿಡುತ್ತೆ ಕೋವಿಡ್ ಮಾತ್ರ. ನಮ್ದು ಆ್ಯಕ್ಚುಲಿ ಒಂದು ಸಲ ಡೇಟ್ ಫಿಕ್ಸ್ ಆಗಿ ಆವಾಗ ತುಂಬ ಪೀಕಲ್ಲಿತ್ತು ಕೋವಿಡ್ಡು. ಹಂಗಾಗಿ ಮತ್ತೆ ಪೋಸ್ಟ್ಪೋನ್ ಮಾಡಿದ್ವಿ ಡೇಟ್ನ. ಅದಾದಮೇಲೂ ಮನೇಲಿ ಮಾಡ್ಕೊಳ್ಳೋ ಥರ ಒಂದು ಚಾನ್ಸು ಸಿಕ್ಕಿತ್ತು. ಅಂದರೆ ಅವಾಗೆಲ್ಲ ಒಂದು 200 ಮೆಂಬರ್ಸು 300 ಮೆಂಬರ್ಸ್ ಮಾತ್ರ ಕರಿಬೇಕು, ಈ ಥರ ಎಲ್ಲ ಸ್ವಲ್ಪ ಫ್ರೀ ಬಿಡ್ತಿದ್ರಲ್ಲ. ಸೊ ನನಗಂತೂ ಆವಾಗ ತುಂಬ ಇಷ್ಟ ಆಯಿತು ಮನೇಲೇ ಮದುವೆ ಮಾಡ್ಕೋಬೇಕು ಅಂತ. ಸುಮ್ಮನೆ ಆಡಂಬರ ಮಾಡ್ಕೊಂಡು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ರೆ ಮಾತ್ರ ನಾನು ಆ ಟೈಮಲ್ಲಿ ಮನೇಲೇ ಸಿಂಪಲ್ಲಾಗಿ ಒಂದು 100-150 ಜನ ಕರ್ಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಇತ್ತು. ಅದೇ ದುಡ್ಡು ಇಟ್ಕೊಂಡು ಇನ್ನೇನಾರ ಮಾಡ್ಕೊಬೋದಿತ್ತು. ನನಗಿವತ್ತಿಗೂ ನನಗನ್ಸುತ್ತೆ ನನ್ನ ಮದುವೆ ಫೋಟೋಸು ಇಲ್ಲ ವೀಡಿಯೋಸು ನೋಡಿದ್ರೆ ಈಗಲೂ ನನಗನ್ಸುತ್ತೆ, ಥೂ ಎಂಥ ಚಾನ್ಸ್ ಸಿಕ್ಕಿತ್ತು ನಮಗೆ, ಎಲ್ಲ ಸರಿಯಾಗಿ ಒಪ್ಕೊಂಬಿಟ್ಟಿದ್ರೆ ಹಂಗೆ ಮಾಡ್ಕೊಬೋದಿತ್ತಲ್ಲ ಸಿಂಪಲ್ಲಾಗಿ, ಆಡಂಬರ ಎಲ್ಲ ಯಾಕೆ ಬೇಕು ಅಂತ ಇವತ್ತಿಗೂ ನನಗನ್ಸುತ್ತೆ. ಮುಂದೇನೂ ನನಗೆ ಅದೇ ಅನಿಸೋದು. ನನ್ನ ಮದುವೆ ಈಗ ಫೋಟೋಸ್ ವೀಡಿಯೋಸ್ ಎಲ್ಲ ಇದೆ, ಹಿಂಗೆ ಯಾವತ್ತೋ 2 ವರ್ಷಕ್ಕೋ 3 ವರ್ಷಕ್ಕೋ ತೆಗೆದು ನೋಡ್ತೀವಿ ಅಷ್ಟೇ. ಸುಮ್ಮನೆ ಹಂಗೆ ವೇಸ್ಟಾಗಿ ಬಿದ್ದಿರುತ್ತದೆಲ್ಲ. ಅದೆಲ್ಲ ನೋಡಿದ್ರೆ ಇದೆಲ್ಲ ಬೇಕಾ ಈ ಶೋಕಿ ಎಲ್ಲ ಅಂತಲೇ ನಂಗೆ ಅನ್ಸೋದು ನಿಜವಾಗ್ಲೂ. ಮಾಡ್ಕೊಳ್ಳೋರದ್ದು ತಪ್ಪು ಅಂತಲ್ಲ, ಅದು ಅವ್ರವ್ರ ಇಷ್ಟ. ಬಟ್ ನನ್ನ ಒಪಿನಿಯನ್ ಅಷ್ಟೇ ನಾನು ಇಲ್ಲಿ ಹೇಳ್ತಾ ಇರೋದು. ಬಟ್ ನನಗೇನಂದರೆ ಒಂದು ಚಾನ್ಸ್ ಸಿಕ್ಕಿ ಮಿಸ್ ಆಯ್ತಲ್ಲ ಅಂತ ಅಷ್ಟೇ. ಈಗ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಅದೇನೂ ಅನ್ನಿಸ್ತಿರ್ಲಿಲ್ಲ, ಬಿಡೋ ಮಾಡ್ಕೋಬೇಕಿತ್ತು ಮಾಡ್ಕೊಂಡ್ವಿ ಅಷ್ಟೇ ಅನಿಸೋದು. ಮನೇಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದ್ರೂ ಮಾಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಏನಾದರೂ ಆಗಲಿ ನನ್ನ ಮದುವೆನಲ್ಲಿ ಮಾತ್ರ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ. ಯಾಕಂದರೆ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ವರ್ಷಗಳಾದ ಮೇಲೆ ಒಂದು ಸ್ವಂತದ್ದು ಫ್ಯಾಮಿಲಿದು ಮದುವೆ
ಅಂತ ಆಗಿದ್ದು ಅಂದರೆ ಅದು ನಂದೇ. ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲರಿಗೂ ತುಂಬ ಖುಷಿ ಇತ್ತು. ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕು, ಹಂಗೆ ಓಡಾಡಬೇಕು, ಹಿಂಗೆ ಓಡಾಡಬೇಕು ಅಂತ. ಸೊ ಅದೆಲ್ಲನೂ ಎಲ್ಲರೂ ಪೂರೈಸ್ಕೊಂಡ್ರು ಮಾತ್ರ. ನಂಗೆ ಅದೊಂದು ಖುಷಿಯಾಗುತ್ತೆ. ಎಲ್ಲ ಖುಷಿಯಾಗಿ ಓಡಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಾತ್ರ. ಎಂಜಾಯ್ ಮಾಡೋದ್ರ ಜೊತೆಗೆ ಪಾಪ ಎಲ್ಲರೂ ಅಷ್ಟೇ ಜವಾಬ್ದಾರಿ ತಗೊಂಡು ಎಲ್ಲ ಅವ್ರವ್ರ ಕೆಲಸನ ನೀನೇ ಮಾಡು ಅಂತ ವಹಿಸೋದೊಂಥರ ಆಯಿತಾ. ಇದು ನಮ್ಮ ಕೆಲಸ, ಇದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಪಾಪ ಎಲ್ಲರೂ ಮಾಡಿದ್ರು. ಅದೊಂಥರ ಅದೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ. ಪುನರ್ವನು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದೆಲ್ಲ ನೋಡ್ದ. ಅವನೇನಂದರೆ ಬರೀ ನಮ್ಮ ಮನೆಯವರು ಫ್ಯಾಮಿಲಿಯವ್ರು ಬಂದರೆ ಮಾತ್ರ ನೋಡ್ತಿದ್ದ. ಇವಾಗ ರಿಸೆಪ್ಷನ್ದೆಲ್ಲ ಬಂದರೆ ಅವ್ನಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಗೊತ್ತಿರೋರೆಲ್ಲ ಇರ್ತಿದ್ರಲ್ವ, ದಾರೆದು ರಿಸೆಪ್ಷನ್ದು ಬಂದರೆ ಎದ್ದೊಟ್ಟೋಗ್ಬಿಡ್ತಿದ್ದ. ಬರೀ ನಂದೋ ಮಣಿದೋ ಅಥವಾ ಈ ಥರ ಗ್ರೂಪ್ ಫೋಟೋ, ಫ್ಯಾಮಿಲಿ ಗ್ರೂಪ್ ಫೋಟೋ ಏನಾದರೂ ಬಂದರೆ ಆವಾಗ ಇಷ್ಟಪಟ್ಕೊಂಡು ಒಂದು ಕಡೆಯಿಂದ ಹೇಳ್ತಿದ್ದ, ಇವ್ರು ಯಾರು ಅಂದರೆ ಎಲ್ಲರದು ಹೇಳ್ಕೊಂಬರ್ತಿದ್ದ. ಓಕೆ, ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಕೇಳ್ತಾಯಿದ್ರು. ಏನೋ ಕಮೆಂಟ್ ಬಂದಿದೆ. ಕೆಲವರು ಯಾರೋ ಒಬ್ಬರು ನಿಮ್ಮ ಹಸ್ಬೆಂಡ್ನ ತೋರಿಸಿ ಅಂತ ಕಮೆಂಟ್ ಮಾಡಿದ್ದೀರಾ, ಮತ್ತು ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತ ಕಮೆಂಟ್ ಮಾಡಿದ್ದೀರಾ. ಹಿಂಗೆ ಏನೇನೋ ಬಂದಿದೆ. ಅದೆಲ್ಲ ನೋಡ್ತೀನಿ, ಟ್ರೈ ಮಾಡ್ತೀನಿ. ಮತ್ತು ನಿಮ್ಮದು ಡೈಲಿ ರೊಟೀನ್ ತೋರಿಸಿ ಅಂತ, ಅದೆಲ್ಲ ನೋಡೋಣ. ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದೆಲ್ಲದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ರೊಟೀನ್ ನಂದು ಏನೂ ಇಲ್ಲ ಆಯಿತಾ ತೋರಿಸೋದಕ್ಕೆ. ಅದಕ್ಕೆ ನಾನು ತೋರಿಸ್ತಾ ಇಲ್ಲ, ಅದೊಂದು ಅಷ್ಟೇ. ಈಗ ಅಮ್ಮನ ಮನೇಲಿರೋದ್ರಿಂದ ನನಗೇನೂ ಕೆಲಸ ಇಲ್ಲ. ಊಟ ಮಾಡ್ತೀನಿ, ತಿಂಡಿ ತಿಂತೀನಿ ಟೈಮ್ಗೆ ಕರೆಕ್ಟಾಗಿ, ಇಲ್ಲ ಸುಮ್ಮನೆ ಕೂತಿರ್ತೀನಿ ಅಷ್ಟೇ. ಇನ್ನೇನೂ ಇಲ್ಲ ಅಲ್ಲಿ ತೋರಿಸೋದಕ್ಕೆ ನಂದು ಡೈಲಿ ರೊಟೀನ್. ಹಾಗಾಗಿ ನಾನು ಅದೊಂದು ತೋರ್ಸೋಕ್ಕಾಗಲ್ಲ. ಇವಾಗ ನಾನು ಅಜ್ಜಂಪುರದಲ್ಲಿ ಇದ್ದಿದ್ರೆ ಈಗ ನಂದೇ ಏನೋ ಕೆಲಸಗಳಿರೋದು. ನಾನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಅದೆಲ್ಲ ನಾನು ತೋರಿಸ್ಕೊಬೋದಿತ್ತು. ಬಟ್ ಇವಾಗ ಏನೂ ಇಲ್ಲ ನನಗೆ. ಆದರೆ ಪಾಪಕ್ಕೆ ಸ್ನಾನ ಮಾಡಿಸ್ತೀನಿ, ತಿಂಡಿ ತಿನ್ನಿಸ್ತೀನಿ. ಅದೊಂದೊಂದು ಸಲ ನಂಗೆ ಅದು ಆಗೋಲ್ಲ. ಆವಾಗ ನಮ್ಮ ಅಮ್ಮನೇ ಮಾಡಿಸ್ಕೊಂಬಿಡ್ತಾರೆ. ಅಷ್ಟೇ ನಂದು ರೊಟೀನ್ ಇರೋದು. ಬಟ್ ಅಂದ್ರೂ ಟ್ರೈ ಮಾಡ್ತೀನಿ ಆಯಿತಾ. ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.